ಸಾಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಈಗ ಮಾವಿನ ಹಣ್ಣಿನ ಸೀಸನ್ ಐತಿ. ನಾ ಇವತ್ತ ಮಾವಿನ ಹಣ್ಣಿನ ಶೀಕರ್ಣಿ ಮತ್ತು ಕಡ್ಲಿಬೇಳೆ ಹೋಳಿಗೆ ಮಾಡಿ ತೋರ್ಸೋದೇನು. ಕಡ್ಲಿಬೇಳೆ ಹೋಳಿಗೆ ಮಾಡ್ಕೊಳ್ಳೋದ ಎಲ್ಲರೂ ಭಾರಿ ತಾವು ಬಹಳ ಕಷ್ಟ ಅಂತ ಹೇಳ್ತಾರೋ, ಆದ್ರೆ ಇವತ್ತು ನಾ ಮಾಡಿರೋ ಥರ ಮಾಡಿ ನೋಡ್ರಿ. ತುಂಬಾ ಸುಲಭವಾಗಿ ಫಸ್ಟ್ ಟೈಮ್ ಮಾಡೋರು ಕೂಡ ಸುಲಭವಾಗಿ ಮಾಡ್ಕೋಬಹುದು. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಹೋಳಿಗೆ ಮಾಡಕ್ ನಾ ಇಲ್ಲಿ 1 ಗ್ಲಾಸ ಕಡ್ಲಿಬೇಳೆ ತಗೊಂಡೇನು. ಕಡ್ಲಿಬೇಳೆ ಇವನ್ನ ಮನ್ಯಾಗಿನೂ ಆರ್ಗಾನಿಕ್ ನಮ್ಮ ಹೊಲದಾಗಿನೂ ಇದ್ದು ಅವತ್ತನ್ನ ತಗೊಂಡ್ ಮಾಡ್ಕೊಳ್ಳೋದೇನು. ಅದಕ್ಕಾಗಿ ಇವ ಶೈನಿಂಗು ಇಲ್ಲ. ಈಗ ಇವತ್ತನ್ನ ಕುದಿಯಕ್ಕೆ ಇಟ್ಕೊಳ್ಳೋನು. ಇಲ್ಲೊಂದು ಕುಕ್ಕರ್ ತಗೊಂಡೆ ನಾನು. ಕುಕ್ಕರ್ದಾಗ ಕುದಿಸ್ಕೊಳ್ಳೋದೇನು. ನೀರ್ ಹಾಕಿ 1-2 ಸಲ ತೊಳ್ಕೊಳ್ಳೋನು ಇವತ್ತನ್ನ. ನೀವು ಬೇಕಂದ್ರೆ ತೊಗರಿ ಬೇಳೆ ತಗೊಂಡ್ ಬಿ ಮಾಡ್ಕೋಬಹುದು. ಇದನ್ನ ತೊಳೆದ ನೀರ್ ತಕ್ಕೊಂಡೆ ನಾನು. 1 ಗ್ಲಾಸ್ ಬೇಳೆ ತಗೊಂಡೇನು. 3 ಗ್ಲಾಸ್ ನೀರ್ ಹಾಕದೇನು ನಾನು. ನೀರ್ ಹೆಚ್ಚ ಹಾಕೊಂಡ್ರ ನಮಗ ಇತರ ಕಟ್ ಚಲೋ ಸಿಗ್ತತಿ. ಸಾರ್ ಮಾಡ್ಕೋಬಹುದು ನಾವ. ಕಟ್ ಏನ್ ನಿಮಗ್ ಬಾಳ ಬೇಡ ಅಂದ್ರ ನೀವ ನೀರು 2.5 ಗ್ಲಾಸ್ ಹಾಕಿ ಮಾಡ್ಕೋಬಹುದು. ಈಗ ಇದನ್ನ ಲಿಡ್ ಹಾಕಿ ಕುದಿಯಕ್ಕೆ ಇಟ್ಕೋಬೇಕು. 3 ವಿಜಿಲ್ ಬರೋವರೆಗೆ ಕುದಿಸ್ಕೋಬೇಕು ನಾವ್ ಇದನ್ನ. ಬ್ಯಾಳಿ ಕುದಿಯಕ್ಕೆ ಇಟ್ಟಿದ್ದೀನಿ ನಾನು. ಬ್ಯಾಳಿ ಕುದಿತನ ನಾವ ಹಿಟ್ ನಾದ್ಕೊಳ್ಳೋನು. ನಾನು 1 ಗ್ಲಾಸ್ ಬ್ಯಾಳಿ ತಗೊಂಡೇನು. ಅದ ಸೇಮ್ ಗ್ಲಾಸ್ಲೆ 1 ಗ್ಲಾಸ್ ಹಿಟ್ಟು ತಗೊಂಡೇನು. ನಾ ಇಲ್ಲಿ ಗೋಧಿ ಹಿಟ್ಟು ತಗೊಂಡ ಮಾಡ್ಕೊಳ್ಳೋದೇನು. ಚಾನ್ಸ್ಕೊಳ್ಳೋನು ಇದನ್ನ. ಹಿಟ್ಟ ಚಾನ್ಸ್ಕೊಂಡೇನು ನಾನು. ಇದಕ್ಕೆ ಉಪ್ಪು ಹಾಕೊಳ್ಳೋನು. ಒಂದು ಚಿಟಿಕೆ ಆಗುವಷ್ಟ ಅರಿಶಿನ ಪುಡಿ ಹಾಕೋತಾನು. ಅರಿಶಿನ ಪುಡಿ ಹಾಕಿ ಮಾಡ್ಕೋದ್ರಿಂದ ಕಲರ್ ಚಲೋ ಬರ್ತಾವ ಹೋಳಿಗೆವ. ಎಲ್ಲ ಒಂದು ಚಲೋದಂಗೆ ಮಿಕ್ಸ್ ಮಾಡ್ಕೋರಿ. ನೀವು ಬೇಕಂದ್ರ ಮೈದಾ ತಗೊಂಡು ಬಿ ಮಾಡ್ಕೋಬಹುದು. ಇದನ್ನ ನೀರ್ ಹಾಕಿ ಕಲ್ಸ್ಕೊಳ್ಳೋನು. ಒಂದ್ ಜರ ನೀರ್ ಹಾಕಿ ಹಿಟ್ಟ ಚಲೋದಂಗ ಕಲ್ಸ್ಕೋಬೇಕು. ಹಿಟ್ಟಿದ ಭಾಳ ಗಟ್ಟಿ ಬಿ ಇರಬಾರ್ದು, ಭಾಳ ತಿಳುವಾಗಿ ಬಿ ಮಾಡ್ಕೋಬಾರ್ದು ನಾವ. ಇದು ನೋಡ್ರಿ ಹಿಟ್ಟ ನಾದ್ಕೊಂಡೆ ನಾನು. ಇದನ್ನ ನಾವ ಮುಚ್ಚಿ ನೆನ್ಯಾಕ್ ಇಡ್ಬೇಕು. ಹಿಟ್ಟು ನೀವು ಎಷ್ಟು ಚಲೋದಂಗ ನೆನ್ಸ್ಕೋತಿರಲ್ಲ ಹೋಳಿಗೆ ಒಟ್ಟ ಹರಿಯಂಗಿಲ್ಲ. 1-2 ತಾಸಾದ್ರೂ ಬಿ ನೆನ್ಸ್ಕೋಬೇಕು. ಇದನ್ನ ಮುಚ್ಚಿಡ್ತೇನೆ ನಾನು. ಬ್ಯಾಳಿನೂ ಕುದಿಯಕ್ಕೆ ಇಟ್ಟಿದೆವು, ಹಿಟ್ಟು ನಾದಿಟ್ಟಿದೆವು. ಅದೆರಡು ರೆಡಿ ಆಗುತ್ತಾನ ನಾವೀಗ ಮಾವಿನಕಾಯಿ ಶೀಕರ್ಣಿ ಮಾಡ್ಕೊಳ್ಳೋನು. ಶೀಕರ್ಣಿ ಮಾಡ್ಕೊಳಕ್ ನಾ ಇಲ್ಲಿ 3 ಮಾವಿನ ಹಣ್ಣು ತಗೊಂಡೇನು. ಇದ್ ಮೇಲ್ಗಡೆದ ಕಟ್ ಮಾಡ್ಕೊಳ್ಳೋನು. ನೋಡ್ರಿ ಮಾವಿನ ಹಣ್ಣು ಈ ತರ ಕೆಂಪಿದ್ದ ತಗೊಂಡ್ ಮಾಡ್ಕೋರಿ. ಕಲರ್ ಚಲೋ ಬರ್ತತಿ. ಈಗ ಇದನ್ನ ನಾವು ಒಳಗಿಂದ ಪಲ್ಪ್ ಎಲ್ಲ ತಕ್ಕೋಬೇಕು. ಇಲ್ಲೊಂದ್ ಪಾತ್ರೆ ತಗೊಂಡೆ ನಾನು. ಇದು ಕಟ್ ಮಾಡ್ಕೊಂಡೇವಲ್ಲ ಈ ಮಾವಿನಕಾಯಿದೆ 1 ಸ್ಪೂನ್ ತಗೊಂಡ ಈ ತರ ತಕ್ಕೋರಿ. ಮಾವಿನಕಾಯಿ ಸ್ವೀಟ್ ಇದ್ದು ತಗೊಂಡ್ ಮಾಡ್ಕೋರಿ. ಶೇಖರ್ನಿ ಟೇಸ್ಟ್ ಚಲೋ ಬರ್ತತಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಮಾವಿನಕಾಯಿ ಸೀಸನ್ದಾಗ ಕಡ್ಲಿಬೇಳೆ ಹೋಳ್ಗಿ ಮಾವಿನಕಾಯಿ ಶೀಕರ್ಣಿ ಬಹಳ ಮಾಡ್ಕೋತಾರು. ನಾ ಎಲ್ಲಾ ಬಿ ಕಟ್ ಮಾಡ್ಕೊಂಡ್ ತೋರಿಸ್ತೇನೆ ಇದೇ ತರ ನಿಮಗ. ಇದ್ ನೋಡ್ರಿ 3 ಮಾವಿನ ಹಣ್ಣ ತಕ್ಕೊಂಡೇನ್ ನಾನು. ಈ ಸಿಪ್ಪೆ ಮತ್ತು ಒಳಗಿನ ಗೊಟ್ಟ ತೆಗೆದು ಇಟ್ಕೊಂಡಿರ್ತೇವಲ್ಲ ಇದನ್ನ ಬೇಕಾದ್ರೆ ಒಂದ್ ಸ್ವಲ್ಪ ನೀರ್ ಹಾಕಿ ತೊಳೆದ್ ಕಸಿಂದ ಇದ್ರಾಗ ಮಿಕ್ಸ್ ಮಾಡ್ಕೋಬಹುದು. ಎಲ್ಲಾ ಚಲೋದಂಗ ಕಲ್ಸ್ಕೋರಿ. ನೀವು ಚಮಚಲೆ ಬಿ ಕಲ್ಸ್ಕೋಬಹುದು, ಇಲ್ಲಾಂದ್ರೆ ಕೈಲೇ ಬಿ ಕಲ್ಸ್ಕೋಬಹುದು. ಹೆಂಗ್ ನಿಮ್ಗೆ ಅನುಕೂಲ ಆಗ್ತದಲ್ಲ ನೋಡಿ ಮಾಡ್ಕೋರಿ. ಇದೆಲ್ಲ ಒಡಿಬೇಕಿದ. ಈ ಸಿಪ್ಪೆ ಗೊಟ್ಟ ಇತ್ಲ ಆ ತರದ ನೀರ್ ತಕೊಂಡೆ ನಾನು. ಅದನ್ನ ಈಗ ಇದ್ರಾಗ ಮಿಕ್ಸ್ ಮಾಡ್ತೇನು. ವೇಸ್ಟ್ ಮಾಡ್ಬೇಡ್ರಿ, ಈ ತರ ತೊಳೆದ್ ಹಾಕ್ಬಹುದು. ಇದನ್ನ ನಾ ಒಂದ್ ವಿಸ್ಕರ್ ತಗೊಂಡ ತಿರ್ವ್ಯಾಡ್ತೇನು. ಎಲ್ಲಾ ಬಿ ಚಲೋದಂಗ ಮಿಕ್ಸ್ ಆಗ್ಬೇಕಿದ. ಮಾವಿನಕಾಯಿ ಇರ್ತೈತ್ಲ ಅದ್ ಗಂಟ ಇರಬಾರ್ದು. ನೀವು ಅನ್ಬಹುದು ಮಿಕ್ಸಿದಾಗ ಹಾಕಿ ಮಾಡ್ಕೋಬಹುದ್ಲಾ ಅಂತಲ್ಲಿ. ಆದ್ರೆ ಮಿಕ್ಸಿದಾಗ ಹಾಕಿ ಮಾಡ್ಕೊಳಕ್ ಹೋಗ್ಬೇಡ್ರಿ, ಅದ್ ಟೇಸ್ಟ್ ಬರೋದಿಲ್ಲ. ಚಮಚಲ್ಲ ಬಿ ಹಾಕಿ ತಿರ್ವ್ಯಾಡ್ರ ಆಗ್ತತಿ. ಮಾವಿನ ಹಣ್ಣು ಚಲೋದಂಗ ಹಣ್ಣ ಅರ್ದು ಇರ್ತಾವು. ಇಲ್ಲ ಬೆಲ್ಲ ಹಾಕದನು. ಬೆಲ್ಲನ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೋರಿ. ನಾ ಇಲ್ಲಿ ಒಂದ್ ಸ್ವಲ್ಪ ಹಾಕಿದ್ದೇನೆ, ಯಾಕಂದ್ರೆ ಮಾವಿನ ಹಣ್ಣು ಸ್ವೀಟ್ ಐತಿ. ಬೆಲ್ಲ ಭಾಳ ಹಾಕಿದ್ವು ಅಂದ್ರೆ ಬಹಳ ಸ್ವೀಟ್ ಆಗ್ತತಿ. ಒಂದೊಂದ್ ಮಾವಿನ ಹಣ್ಣು ಸ್ವೀಟ್ ಇರಂಗಿಲ್ಲ, ಹುಳಿ ಇರ್ತತಿ. ಆ ಟೈಮ್ದಾಗ ಬೆಲ್ಲ ಒಂದ್ ಸ್ವಲ್ಪ ಹೆಚ್ಚತತಿ. ಬೆಲ್ಲ ಹಾಕ್ವಿ ಎಲ್ಲ ಚಲೋದಂಗ ಮಿಕ್ಸ್ ಮಾಡ್ಕೋರಿ. ಬೆಲ್ಲದಾಗ ಏನಾರ ಕಸರು ಐತಿ ಅನಿಸ್ತಂದ್ರ ನೀವ್ ಆಗ ಒಂದ್ ಸ್ವಲ್ಪ ನೀರ್ ಹಾಕಿ ಬೆಲ್ಲ ಕರಗಿಸಿ ಸೋಸ್ ಹಾಕ್ರಿ. ಬೆಲ್ಲ ನಾ ಹಾಕಿದ್ರ ಚಲೋ ಐತಿ, ಇದ್ರಾಗ ಏನ್ ಕಸರ್ ಇಲ್ಲ.
ಮತ್ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಾದೇನು, ಅದಕ್ಕಾಗಿ ಶೇಖರ್ನ ಒಂದ್ ಸ್ವಲ್ಪ ಕಪ್ ಬರ್ತತಿ. ನೀವು ಬೇಕಂದ್ರೆ ಬಿಳಿ ಬೆಲ್ಲ ಬಿ ಹಾಕೋಬಹುದು, ಇಲ್ಲಾಂದ್ರೆ ಸಕ್ಕರೆ ಹಾಕಿ ಬಿ ಮಾಡ್ಕೋಬಹುದು. ಆದ್ರೆ ಆರ್ಗ್ಯಾನಿಕ್ ಬೆಲ್ಲ ಹೆಲ್ತಿಗೆ ಒಳ್ಳೇದಂದ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡದೇನು. ನಿಮ್ಗೆ ಯಾವ್ದು ಚಲೋ ಅನಿಸ್ತೈತೆ ಅದನ್ನ ಹಾಕಿ ಮಾಡ್ಕೋರಿ. ಎಲ್ಲ ಬೆಲ್ಲ ಮಿಕ್ಸ್ ಆಗೋತನ ಮಿಕ್ಸ್ ಮಾಡ್ರಿ ಅದನ್ನ. ಇದು ನೋಡ್ರಿ ಬೆಲ್ಲ ಎಲ್ಲ ಮಿಕ್ಸ್ ಆಗೈತಿ. ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾನೆ ನಾನು. ಏಲಕ್ಕಿ ಪೌಡರ್ ಹಾಕಿ ಮಾಡ್ಕೋರಿ, ಅದರದ ಸ್ಮೆಲ್ ಮಸ್ತಾಗಿ ಬರ್ತೈತಿ, ಟೇಸ್ಟ್ ಚಲೋ ಬರ್ತೈತಿ. ಒಂದ್ ಚಿಟಿಕೆ ಆಗೋಷ್ಟ ಉಪ್ಪ, ಭಾಳ ಬೇಕಾಕ ಹೋಗ್ಬೇಡ್ರಿ, ಅದ್ರ ಹಾಕಿ ಮಾಡ್ಕೋರಿ. ಉಪ್ಪು ಹಾಕೋದ್ರಿಂದ ಶೇಖರ್ನಿದ್ದ ಟೇಸ್ಟ್ ಭಾಳ ಚಲೋ ಬರ್ತೈತಿ. ಹಾಕಿ ಎಲ್ಲ ಮಿಕ್ಸ್ ಮಾಡ್ರಿ. ನಿಮಗ್ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ತಿಳು ಬಿ ಮಾಡ್ಕೋಬಹುದು, ನಿಮಗ ಹೆಂಗ್ ಬೇಕಂಗ್ ಮಾಡ್ಕೋರಿ. ಎಲ್ಲ ಮಿಕ್ಸ್ ಆಗೈತಿದ. ಈಗ ಶೇಖರ್ನಿ ರೆಡಿ ಆಗೈತಿ. ಬ್ಯಾಳಿ ಕುದಿಯಕ್ಕೆ ಇಟ್ಟಿದ್ದಿಲ್ಲ, ಅದು ವಿಜಿಲ್ ಆಗಿ ತಣ್ಣಗಾಗೈತಿ. ನೋಡುನು ಈಗ ಇದನ್ನ ಸೈಡ್ ತೆಗೆದು ಇಡ್ತೇನೆ ನಾನು. ಕುಕ್ಕರ್ ವಿಜಿಲ್ ಬಿಟ್ಟೈತಿ, ತೆಗೆದು ನೋಡುನು ಬರ್ರಿ. ನೋಡ್ರಿ ಈ ತರ ಬ್ಯಾಳಿ ತಗೊಂಡ ಈ ತರ ಪ್ರೆಸ್ ಮಾಡ್ರಿ, ಇದ ಮ್ಯಾಶ್ ಆಗ್ಬೇಕು. ಅಷ್ಟು ಕುದಿಸ್ಕೋಬೇಕು ನಾವ. ಇದಕ್ಕಿಂತ ಕಡಿಮೆ ಕುದಿಸ್ಕೊಂಡ್ರಿ ಅಂದ್ರ ಹುರನ ಕರೆಕ್ಟ್ ಆಗಿ ಬರೋದಿಲ್ಲ. ಹೆಚ್ಚು ಕುದಿಸ್ಕೊಂಡ್ರಿ ಅಂದ್ರ ನೀರ್ ಆಗ್ತೈತಿ, ಹೋಳಿಗೆಲ್ಲ ಹರಿತಾವಾಗ. ಈಗ ಇದನ್ನ ಬಸ್ಕೊಳ್ಳುನು. ಇಲ್ಲ ನಾನು ಕೆಳಗಡೆ ಒಂದ್ ಪಾತ್ರೆ ಇಟ್ಕೊಂಡೇನು, ಮ್ಯಾಗ ಒಂದ ಈ ತರ ಸ್ಟೀಲಿನ ಚನ್ಕಿ ಇಟ್ಕೊಂಡೇನು. ಈ ಬ್ಯಾಳಿ ಇತ್ರಾಗ ಸುರುಕೊಳ್ಳುನು. ಇಲ್ಲಿ ಬ್ಯಾಳಿ ತಕೊಂಡೇನ್ ನಾನು. ಈಗ ಇದ್ರ ಮ್ಯಾಗ ನಾವು ಬಿಸಿ ನೀರ್ ಹಾಕೋಬೇಕು. ಈ ತರ ಮಾಡ್ಕೋದ್ರಿಂದ ಈ ತರ ಕಟ್ ಉಳಿದಿರ್ತೈತಲ್ಲ ಬ್ಯಾಳ್ಯಾಗ, ಅದೆಲ್ಲ ಹಸನಾಗಿ ಕೆಳಗ್ ಹೋಗ್ತತಿ. ಇದ್ ನೋಡ್ರಿ ಎಲ್ಲ ಚಲೋದಂಗ ನೀರ್ ಬಸದೈತಿ. ಈಗ ಇದನ್ನ ಒಂದ್ ಪಾತ್ರೆದಾಗ ತಕೊಳ್ಳುನು. ಇಲ್ಲಿ ನೋಡ್ರಿ ಒಂದ ಕಡೆ ಇಟ್ಕೊಂಡೇನ್ ನಾನು, ತಳ ದಪ್ಪ ಇದ್ದದ್ ಇಟ್ಕೊಂಡ್ ಮಾಡ್ಕೋರಿ. ಈ ಬ್ಯಾಳಿ ಬಸ್ಕೊಂದೇವಲ್ಲ ಇದನ್ನ ಈ ತರ ಹಾಕ್ತಾನು. ಹಾಕಿ ಕಸಿಂದ ಇದನ್ನ ಹುರ್ಕೋರಿ ಒಂದ್ 2 ನಿಮಿಷ. ಡೈರೆಕ್ಟ್ ಆಗಿ ಬೆಲ್ಲ ಹಾಕಕ್ ಹೋಗ್ಬೇಡ್ರಿ. ಈ ತರ ನೀರಿನ ಅಂಶ ಇರ್ತೈತ್ಲ, ಅದೆಲ್ಲ ಒಂದ್ ಸ್ವಲ್ಪ ಸುಡ್ತೈತಿ ಆಗ ನಾವು ಹುರ್ಕೊಳ್ಳೋದ್ರಿಂದ. ತಳ ಇದ್ದ ಪಾತ್ರೆ ಇಟ್ಕೊಂಡ್ ಮಾಡ್ಕೊಂಡ್ರಿ ಅಂದ್ರ ತಳಗ್ ಹತ್ತಂಗಿಲ್ವಿ, ಆಗ ಆರಾಮಾಗಿ ಮಾಡ್ಕೋಬಹುದು ನಾವ. ತಿರ್ವಾಡ್ಕೊತ ಒಂದ್ 2 ನಿಮಿಷ ಮಾಡ್ಕೊಂಡ್ರ ಸಾಕು. ನೋಡ್ರಿ ಇದ ಎಲ್ಲಾ ಮ್ಯಾಶ್ ಬಿ ಆಗಿ ನೋಡ್ಬೋದು ನೀವು ಹೆಂಗ ಆಗಾಯ್ತು ತಿರ್ವ್ಯಾಡಿದಕ್ಕನ. ಬ್ಯಾಳಿ ಚಲೋದಂಗ್ ಕುದ್ದಿದ್ದು ಅಂದ್ರೆ ಈ ತರ ಆಗ್ತೈತಿ ಅದ. ಈಗ ಇದು ಗಟ್ಟಿ ಬಿ ಆಗೈತಿ, ಗೊತ್ತಾಗ್ತಿರ್ಬೋದು ನಿಮ್ಗ. ನೋಡ್ಬೋದು ಎಷ್ಟು ಗಟ್ಟಿ ಆಗೈತಿ. ಈಗ ಇಲ್ಲಿ ನಾವು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ನಾನು 1 ಗ್ಲಾಸ್ ಬ್ಯಾಳಿ ತಗೊಂಡೇನು, 1 ಗ್ಲಾಸ್ ಬೆಲ್ಲ ಹಾಕದೇನು. ನೀವ ಸ್ವೀಟ್ ನೋಡಿ ಹಾಕೋಬಹುದು. ನಿಮ್ಗೆ ಸ್ವೀಟ್ ಹೆಚ್ಚು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಬಿ ಹಾಕೋಬಹುದು. ಇಲ್ಲ ಒಬ್ಬೊಬ್ರು ಬಹಳ ಸ್ವೀಟ್ ಕಡಿಮೆ ತಿಂತಾರು ಅಂತವ್ರ ಇನ್ನೊಂದ್ ಸ್ವಲ್ಪ ಕಡಿಮೆ ಬಿ ಹಾಕೋಬಹುದು. ಆದ್ರೆ 1 ಗ್ಲಾಸಿಗೆ 1 ಗ್ಲಾಸ್ ಕರೆಕ್ಟ್ ಆಗಿ ಆಗಿರ್ತೈತಿ. ಹಾಕಿ ಮಿಕ್ಸ್ ಮಾಡ್ಕೋರಿ ಎಲ್ಲ. ನೋಡ್ರಿ ಬೆಲ್ಲ ಕರಿಗಿದ ಬಳಕ ಮತ್ತೊಂದ್ ಸ್ವಲ್ಪ ತಿಳುವಾಗ ಆಯ್ತಿದ. ಈಗ ಮತ್ ಸಣ್ಣ ಉರಿಯಲ್ಲಿಟ್ಟ ಒಂದ್ 2 ರಿಂದ 3 ನಿಮಿಷ ಹುರ್ಕೋರಿ. ಉರಿ ಹೆಚ್ಚಿಟ್ಕೊಳಕ್ ಹೋಗ್ಬೇಡ್ರಿ. ನೋಡ್ರಿ ಯಾವ ತರ ತೆಳ್ಳಗಾಗೈತಿದ. ಈಗ ಇದನ್ನ ನಾವ ಒಂದ್ 2-3 ನಿಮಿಷ ಹುರ್ಕೊಂದೇವ್ ಅಂದ್ರ ತಾನ ಗಟ್ಟಿ ಆಗ್ತೈತದ. ನೀವ್ ಅನ್ಬಹುದು ಹಿಂಡ್ಕೊಂಡ್ ಬಿ ಮಾಡ್ಕೋಬಹುದು ನಾವ್ ಒಂದ್ ಬಟ್ಟೆಯಲ್ಲಿ ಹಾಕಿ ಆಗ ಬೆಲ್ಲಿನ ಅಂಶ ಎಲ್ಲ ಹೋಗ್ತತಿ, ಅದರದ ಟೇಸ್ಟ್ ಬರುದಿಲ್ಲ. ಈ ತರ ಮಾಡ್ಕೋರಿ ನೀವ. ಇದ್ ನೋಡ್ರಿ ಹೂರ್ನ ಗಟ್ಟಿ ಆಗೈತಿ, ನೋಡ್ಬೋದು ನೀವ. ಇದ ಗಟ್ಟಿ ಆಗೈತಿ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಇದ್ ಆರ್ಲಿ, ಆರಿದ ಬಳಕ ಹೂರ್ಣ ಮಾಡ್ಕೊಳ್ಳೋನು. ಇದ್ ನೋಡ್ರಿ ಹೂರಣ ಆರೈತಿ, ನೋಡ್ಬೋದು ನೀವ ಎಷ್ಟು ಗಟ್ಟಿ ಆಗೈತಿ ಇಲ್ಲಿ. ಪರ್ಫೆಕ್ಟ್ ಆಗಿ ಬಂದೈತಿ. ಇದು ಇನ್ನ ಒಂದ್ ಸ್ವಲ್ಪ ಬಿಸಿ ಇರ್ತಾನ, ಪೂರಾ ಆರು ಬಿಡಬಾರ್ದು. ಇನ್ನ ಒಂದ್ ಸ್ವಲ್ಪ ಬೆಚ್ಚಗೈತಿ ಅಂದಾಗ ನಾವ ಹೂರ್ಣ ಮಾಡ್ಕೋಬೇಕು ಇದನ್ನ ರೆಡಿ. ನೀವ ಬೇಕಂದ್ರ ಮಿಕ್ಸಿದಾಗ ಹಾಕಿ ಬಿ ಸಣ್ಣ ಮಾಡ್ಕೋಬಹುದು, ಇಲ್ಲಂದ್ರ ಈ ಚಾನ್ಗಿ ಅದು ಬರ್ತಾವಲ್ಲ ಅದ್ರಾಗ ಬಿ ಮಾಡ್ಕೋಬಹುದು. ನಾ ಇವತ್ತ ಮಿಕ್ಸಿದಾಗ ಹಾಕಂಗಿಲ್ಲ, ಚಾನ್ಗಿದಾಗ ಮಾಡ್ಕೊಳ್ಳೋದೇನು. ಇಲ್ಲಿ ನಾ ಬ್ಯಾಳಿ ಬಸ್ಕೊಂದಿಲ್ಲ, ಅದನ್ನ ಚಾನ್ಗಿ ತಗೊಂಡೇನು. ಇದ್ರಾಗ ಈ ಹೂರ್ಣ ಹಾಕೋಬೇಕು. ಒಂದ್ ಸ್ವಲ್ಪ ಸ್ವಲ್ಪ ಹಾಕೋರಿ. ಇದ್ ನೋಡ್ರಿ ಈ ತರ ಕೈಲೇ ಮಾಡ್ಕೋತ ಹೋಗ್ರಿ. ಬ್ಯಾಳಿ ಚಲೋದಂಗ್ ಕುದ್ದಿದ್ದು ಅಂದ್ರ ನಾವು ಬಹಳ ಆರಾಮಾಗಿ ಮಾಡ್ಕೋಬಹುದು ಇದನ್ನ. ನೀವು ಕೈಲೇ ಮಾಡೋದು ಬೇಡ ಅಂದ್ರ ಈ ಚಮಚ ಅದು ಇರ್ತೈತ್ಲ ಆ ತರಲೆ ಬಿ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಚಲೋ ಅನಿಸ್ತತ್ಲ ಆ ತರ ಮಾಡ್ಕೋರಿ.
ಇದು ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಐತ ನೋಡ್ಬೋದು ನೀವು ಹೂರ್ನ. ಎಲ್ಲ ಬಿ ಇದೇ ತರ ಮಾಡ್ಕೋತೇನೆ, ನಾನು ಮಾಡ್ಕೊಂಡು ತೋರಿಸ್ತೇನೆ ನಿಮ್ಗ. ನೋಡ್ರಿ ಎಲ್ಲಾ ಹೂರ್ನ ಬಿ ಮಾಡ್ಕೊಂಡೆ ನಾನು. ನೋಡ್ಬೋದು ನೀವು ಒಟ್ಟ ಉಳ್ಯಾನಿಲ್ಲ, ಯಾಕಂದ್ರ ಚಲೋದಂಗ ಕೊದ್ದಾವ್ ಬ್ಯಾಳಿ ಚಲೋದಂಗ ಕುದ್ದಿದ್ದು ಅಂದ್ರ ಚಲೋದಂಗ ಆಗ್ತದ ಹೂರ್ನ. ನೋಡ್ರಿ ಎತ್ತಳಗೆಲ್ಲ ಹತ್ತಿರ್ತೈತಿ, ನೋಡಿ ತಕ್ಕೋರಿ. ಹೋಳಿಗೆ ಮಾಡಾಕ ಹೂರ್ನ ರೆಡಿ ಆಗೈತಿ. ಏಲಕ್ಕಿ ಪೌಡ್ರ್ ಹಾಕದ ನಾನು. ನೀವು ಏಲಕ್ಕಿ ಪೌಡ್ರ್ ಬಿ ಹಾಕೋಬಹುದು, ಇಲ್ಲಂದ್ರೆ ಜಾಯಿಕಾಯಿ ಬರ್ತೈತಲ್ಲ ಅದನ್ನ ಬಿ ಒಂದ್ ಸ್ವಲ್ಪ ಪೌಡ್ರ್ ಮಾಡಿ ಹಾಕೋಬಹುದು. ಏಲಕ್ಕಿ ಪೌಡ್ರ್ ಹಾಕಿ ಎಲ್ಲ ಒಮ್ಮೆ ಕಲ್ಸ್ಕೋರಿ. ಕಲ್ಸ್ಕೊಂಡ ಉಳ್ಳಿ ಮಾಡ್ಕೊಳ್ಳು. ಹೋಳ್ಗಿ ಮಾಡಾಕ ನಿಮಗೆ ಎಷ್ಟು ದೊಡ್ಡ ಬೇಕಲ್ಲ ಉಳ್ಳಿ ನೋಡಿ ಮಾಡ್ಕೋರಿ. ಹೂರ್ನು ರೆಡಿ ಆಗೈತಿ. ಕನಕ ನಾದಿಟ್ಟಿದ್ದಿಲ್ಲ, ಕನಕು ನೆನದೈತಿ. ನೀವು ಹೋಳ್ಗಿ ಮಾಡ್ಕೊತ್ನ್ಯಾಗ ಹೂರ್ಣ ಮತ್ ಕನಕ ಕರೆಕ್ಟ್ ಆಗಿ ಮಾಡ್ಕೊಂಡಿರಿ ಅಂದ್ರ ಹೋಳ್ಗಿ ಬಾಳ ಮಸ್ತಾಗಿ ಬರ್ತಾವು, ಹರಿದಿಲ್ಲ ಏನಿಲ್ಲ. ಈಗ ಉಳ್ಳಿ ಮಾಡ್ಕೊಳ್ಳು. ನಾ ಇಲ್ಲಿ ಎಣ್ಣೆ ಹಚ್ಚಿ ಲಡ್ಸಾನಿಲ್ಲ, ಹಿಟ್ಟು ಹಚ್ಚಿ ಲಡ್ಸದೇನು. ಅದಕ್ಕಾಗಿ ಕೈಗೆ ಒಂದ್ ಸ್ವಲ್ಪ ಹಿಟ್ಟು ಹಚ್ಕೊಳ್ಳೋದೇನು. ನೀವು ಹೂರಂದ ಎಷ್ಟು ಉಳ್ಳಿ ತಗೊಂಡಿರ್ತಿರಲ್ಲ ಅದಕ್ಕಿಂತನೂ ಒಂದ್ ಸ್ವಲ್ಪ ಕಡಿಮೆ ತಗೊಂಡ್ ಮಾಡ್ಕೋರಿ. ಈ ತರ ಇದನ್ನ ಮಾಡ್ಕೋಬೇಕು. ಮಾಡ್ಕೊಂಡ್ ಕಸಿಂದ ಈ ಉಳ್ಳಿ ಮಾಡಿ ಇಟ್ಕೊಂಡಿರ್ತೇವಲ್ಲ ನೋಡ್ರಿ, ಈ ತರ ನಡಿವ್ ಇಟ್ಕೊಂಡ ಇದ್ ನೋಡ್ರಿ ಈ ತರ ಮಾಡ್ಕೋತ ಹೋಗ್ರಿ. ನೋಡ್ಬೋದು ನೀವು ಏನ್ ಮಸ್ತಾಗಿ ಬಂದೈತಿ. ಕನಕ ಮ್ಯಾಗ ಒಂದ್ ಸ್ವಲ್ಪ ಬಂದೈತಿ. ಅದ ನಿಮ್ಗೆ ಹೆಚ್ಚಾಗ್ತೈತಿ ಅನಿಸ್ತಂದ್ರ ನೀವ ಇದನ್ನ ತಕ್ಕೋಬಹುದು ಬಿ, ಆದ್ರೆ ನಾ ತಕ್ಕೊಳಂಗಿಲ್ಲ, ಇಲ್ಲೇ ಈ ತರ ಮಡಿಚಿ ಮಾಡ್ಕೊಳ್ಳೋದೇನು. ಉಳ್ಳಿ ರೆಡಿ ಆಗೈತಿ, ಲಡ್ಸ್ಕೊಳ್ಳು. ಇಲ್ಲಿ ನೋಡ್ರಿ ಹೋಳ್ಗಿ ಮಣಿ ತಗೊಂಡೇನ. ನಾ ಇವತ್ತ ಲಡ್ಸಾಕ್ ಬಟರ್ ಪೇಪರ್ ಅದು ಏನು ಯೂಸ್ ಮಾಡಾನಿಲ್ಲ, ನಾವು ಡೈರೆಕ್ಟ್ ಆಗಿ ಲಡ್ಸ್ಕೋಬಹುದು. ಮೊದಲ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ರಿ. ಆಮ್ಯಾಗ ಈ ಉಳ್ಳಿ ಮಾಡಿರ್ತೀವಲ್ಲ ಇದನ್ನ ಇಟ್ಕೋರಿ. ಇದನ್ನ ನಾವು ಚಪಾತಿ ಅದು ಲಡಿಸ್ತೇವಲ್ಲ ಅಟ್ ಭಾರ ಹಾಕಿ ಲಡಿಸಬಾರ್ದು ಹೋಳ್ಗಿ ಯಾವಾಗ್ಲೂ. ಈ ತರ ದಂಡಿ ದಂಡಿ ಲಡ್ಸ್ಕೋರಿ. ನೀವ್ ಎಟ್ ಬೇಕಾಟ್ ತಿಳುವಾಗಿ ಲಡ್ಸ್ಕೋಬಹುದು, ಏನ್ ಹರಿತೈತಿ ಇಲ್ಲ. ಇದ್ ನೋಡ್ರಿ ಹೋಳ್ಗಿ ಲಡ್ಸ್ಕೊಂಡೆನ್ ನಾನ. ಇಲ್ಲಿ ನಾನು ತೆವೆನು ಕಾಯಾಕಿಟ್ಟಿದ್ದೇನು, ತೆವೆನು ಕಾದೈತಿ. ಈಗ ಇದನ್ನ ಹೋಳ್ಗಿ ನೋಡ್ರಿ ಎಷ್ಟ್ ತೆಳ್ಳಗಾಗಿ ಬಂದೈತ ನೋಡ್ಬೋದು ನೀವ. ಮತ್ ತಕ್ಕೊಳಕು ನೋಡ್ರಿ ಏನ್ ತೆಳಗ್ ಹತ್ತುದಿಲ್ಲ ಏನಿಲ್ಲ, ಎಷ್ಟ್ ಆರಾಮಾಗಿ ತಕ್ಕೋಬಹುದು ನಾವ. ಈಗ ತೆವೆನು ಕಾದೈತಿ, ತೆವೆಗ್ ಹಾಕೋನು ಇದನ್ನ. ತೆವೆ ಕಾಯಾಕಿಟ್ಟಿದ್ದೇನೆ, ತೆವೆ ಕಾದೈತಿ. ಈಗ ಎಣ್ಣೆ ಹಾಕ್ತಾನ ಒಂದ್ ಸ್ವಲ್ಪ. ಈ ಹೋಳ್ಗಿನ ಹಾಕೋನು. ಹೋಳ್ಗಿ ನೀವ ಮೀಡಿಯಂ ಉರಿ ಇಲ್ಲಂದ್ರ ಸಣ್ಣ ಉರಿಯಲ್ಲಿಟ್ಟ ಬೇಯಿಸ್ಕೋಬೇಕು. ಈಗ ಇದಕ್ಕ ಮ್ಯಾಗೂ ಒಂದ್ ಜರ ಎಣ್ಣೆ ಹಾಕ್ತಾನ ನಾನು. ಎಣ್ಣೆ ಬೇಡ ಅಂದ್ರ ನೀವ ಹಾಗೆ ಬಿ ಮಾಡ್ಕೋಬಹುದು. ಇದ್ ನೋಡ್ರಿ ಒಂದ್ ಸ್ವಲ್ಪ ಗುಳ್ಳು ಬರದಾವ ಈಗ ಮ್ಯಾಗ. ಈಗ ತಿರ್ಸಿ ಹಾಕೋಬೇಕು. ನೋಡ್ರಿ ಹೋಳ್ಗೆ ಏನ್ ಮಸ್ತಾಗಿ ಉಬ್ಬಿ ಬರದಾವತ್ತಲ್ಲಿ ನೋಡ್ಬೋದು ನೀವ. ತಿರ್ಸಿ ಹಾಕೋನು. ಉಬ್ಬಿದಾಗ ತಿರ್ಸಿ ಹಾಕಬೇಕಾದ್ರ ಒಂದ್ ಸ್ವಲ್ಪ ಆರಾಮಾಗಿ ತಿರ್ಸ್ರಿ. ಅದು ಒಡಿತಂದ್ರ ಅದ್ರ ಹವಾ ಎಲ್ಲ ಕೈಗೆ ಅದು ಬಡಿತಂದ್ರ ಆಗ ಬಹಳ ತ್ರಾಸ ಆಗ್ತತಿ. ನೋಡ್ಬೋದು ನೀವ ಏನ್ ಮಸ್ತಾಗಿ ಉಬ್ಬೈತಿ ಹೋಳ್ಗಿ. ಎರಡು ಸೈಡ ತಿರ್ಸಿ ಚಲೋದಂಗ್ ಬೇಯಿಸ್ಕೋರಿ. ಆಗೈತಿ ತಕ್ಕೊಳ್ಳು. ನೋಡಿದ್ರಲ್ಲ ಏನ್ ಮಸ್ತಾಗಿ ಉಬ್ಬಿ ಬರದಾವ್ ಹೋಳ್ಗಿ.
ನಾ ಎಲ್ಲಾ ಹೋಳಿಗೆ ಬಿ ಇದೇ ತರ ಮಾಡ್ಕೋತೇನು, ಮಾಡ್ಕೊಂಡ್ ತೋರಿಸ್ತೇನೆ ನಾ ನಿಮಗ. ನೋಡ್ರಿ ಎಲ್ಲಾ ಹೋಳಿಗೆ ಬಿ ಮಾಡ್ಕೊಂಡೆ ನಾನ. ನೀವು ನೋಡ್ಬೋದು ಎಷ್ಟು ತೆಳ್ಳಗಾಗಿ ಬಂದಾವತ್ತಲ್ಲಿ. ನೋಡ್ರಿ ತೆಳ್ಳಗಾಗಿ ಅಗ್ದಿ ಮಸ್ತಾಗಿ ಬಂದಾವ ಹೋಳಿಗೆ. ನೋಡ್ರಿ ಈಗ ಹೋಳಿಗೆ ರೆಡಿ ಆಗ್ಯದವು, ಶೇಖರ್ನಿ ಬಿ ರೆಡಿ ಆಗೈತಿ. ಸರ್ವ್ ಮಾಡೋನು. ಇದನ್ನ ಇನ್ನೊಮ್ಮೆ ಎಲ್ಲ ಹಿಂಗ ಮಿಕ್ಸ್ ಮಾಡ್ಕೋರಿ. ಇದು ನಿಮಗ್ ಭಾಳ ಗಟ್ಟಿ ಅದು ಅನ್ಸಾದಿತ್ತಂದ್ರ ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ನೋಡ್ರಿ ಶೇಖರ್ನಿ ಬಿ ರೆಡಿ ಐತಿ. ನೋಡ್ರಿ ಹೋಳ್ಗಿ ಶೇಖರ್ನಿ ಅದ್ರ ಮ್ಯಾಗ ಒಂದ್ ಸ್ವಲ್ಪ ತುಪ್ಪ ಹಾಕಿದೇನ್ ನಾನ. ಅನ್ನ, ಕಟ್ಟಿನ ಸಾರ, ಶಾಂಡ್ಗಿ ಎಲ್ಲಾ ಬಿ ತಿನ್ನಾಕ ರೆಡಿ ಆಗೈತಿ. ಅಗ್ದಿ ಮಸ್ತಾಗಿ ಬಂದಾವ ಹೋಳ್ಗಿ. ಶೇಖರ್ನಿ ಜೊತೆ ಅಂತೂ ಅಗ್ದಿ ಮಸ್ತಾಗಿ ಇರ್ತತಿ. ನೀವು ಒಮ್ಮೆ ಈ ಮಾವಿನಕಾಯಿ ಸೀಸನ್ ಮುಗೋದ್ರಾಗ ಮನೇಲಿ ಮಾಡ್ಕೋರಿ. ಹೇಗ್ ಬತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.